ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಾರ್ಮಲ್ ಆಗಿ ಎಲ್ಲರೂ ಚಿಕನ್ ಲಾಲಿಪಾಪ್ ತಿಂದೇ ಇರ್ತೀರಾ, ಬಟ್ ನಾವು ಚಿಕನ್ ತಿನ್ನಲ್ವಲ್ಲ. ಸೊ ಚಿಕನ್ ಬದಲು ಬೇರೆ ಏನಾದರೂ ಮಾಡೋಣ, ಟ್ರೈ ಮಾಡೋಣ ಡಿಫ್ರೆಂಟಾಗಿ ಅಂತ ಯೋಚನೆ ಮಾಡಿ ಇವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೆ ಎಗ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು 5 ಮಿನಿಟ್ಸಾಗಿ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಎಗ್ ಲಾಲಿಪಾಪ್ನ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಆ್ಯಂಡ್ ನಾನಿದು ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದು ಇನ್ಸ್ಟಾಗ್ರಾಮ್ ನೋಡಿಬಿಟ್ಟು. ಸೊ ನೋಡೋಣ ಬನ್ನಿ ಹೀಗೆಲ್ಲ ಆಗುತ್ತೆ ಅಂತ. ಸೊ ಎಗ್ ಲಾಲಿಪಾಪ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಆಬ್ವಿಯಸ್ಲಿ ಎಗ್ ಬೇಕು. ಸೊ ನಾನಿಲ್ಲಿ 2 ಎಗ್ನ ತೊಗೊಂಡಿದ್ದೀನಿ. ಅದಾದಮೇಲೆ 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಹಾಕಿಲ್ಲ, ಬಿಕಾಸ್ ಅದನ್ನು ಕಟ್ ಮಾಡಿದ್ರೆ ಕೈಯೆಲ್ಲ ಉರಿತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಳ್ಬೇಕು. ಅದನ್ನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫಸ್ಟು ನಾವು ಈ ಎಗ್ನೆಲ್ಲ ಚಿಕ್ಕದಾಗಿ ತುರ್ಕೊಳ್ಬೇಕಾಗುತ್ತೆ. ಗೈಸ್, ಏನಪ್ಪ ಅಂತಂದರೆ, ನಾನು ಹೋಮ್ ಟೂರ್ ವಿಡಿಯೋ ಮಾಡಲೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಸೊ ನಿಮಗೆ ಹೋಮ್ ಟೂರ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನೀವು ನೋಡ್ಬೋದು, ಇದು ಈ ಥರ ಬಂದಿದೆ. ಆ್ಯಂಡ್ ಈ ಯೆಲ್ಲೋ ಕಲರ್ದೇನು ತುರಿಯೋ ಅವಶ್ಯಕತೆ ಇಲ್ಲ. ಇವಾಗ ಎಗ್ನೆಲ್ಲ ತುರಿದಿದ್ದಾದಮೇಲೆ ಆ ಎಗ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು. ಆ್ಯಂಡ್ ಆ ಯೆಲ್ಲೋ ಕಲರ್ ಇರೋದನ್ನ ಹಾಗೆ ನಾವು ಪುಡಿ ಮಾಡ್ಕೊಳ್ಬೋದು, ಅದನ್ನು ತುರಿಯೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ನಾನು ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಾದಮೇಲೆ ನಾವು ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿ ಹೇಗಪ್ಪ ಅಂತಂದರೆ, ನಾವು ಈರುಳ್ಳಿ ಹಾಕಿದ್ದೀವಿ ಅಂತ ಟೇಸ್ಟಿಂದ ಗೊತ್ತಾಗಬೇಕು. ಅದ್ರ ಬದಲು ನಮಗೆ ಈರುಳ್ಳಿ ಹಾಕಿದ್ದೀವಿ ಅಂತ ಕಾಣಿಸ್ಬಾರ್ದು, ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ಆ್ಯಂಡ್ ನೀವು ಬೇಕಂದರೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಬಟ್ ನಾನು ಮೆಣಸಿನ್ಕಾಯಿನ ಹಾಕಿಲ್ಲ, ಬಿಕಾಸ್ ಅದನ್ನು ಕಟ್ ಮಾಡಿದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ ಕೈಯೆಲ್ಲ ಉರಿಯುತ್ತೆ ಅಂತ. ಆ್ಯಂಡ್ ನಾನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕ್ಕೊಳ್ಬೋದು ನೀವು. ಆ್ಯಂಡ್ ಈ ಖಾರದ ಪುಡಿ ಬಂದುಬಿಟ್ಟು ನಮ್ಮಮ್ಮ ಮನೆಯಲ್ಲೇ ಮಾಡಿರೋ ಅಂಥದ್ದು, ಮೆಣಸಿನ್ಕಾಯಿನೆಲ್ಲ ಹುರಿದು ಮಾಡಿಸಿರೋ ಖಾರದ ಪುಡಿ. ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ಅಡುಗೆ ಮಾಡೋರಿದ್ರೆ ಎಷ್ಟು ಬೇಕು ಬೇಡ ಅಂತೆಲ್ಲ. ಸೊ ಫಸ್ಟ್ ಟೈಮ್ ಅಡುಗೆ ಮಾಡ್ತಾಯಿದ್ರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು, ಬಿಕಾಸ್ ಮಸಾಲೆ ಎಲ್ಲ ಜಾಸ್ತಿ ತಿನ್ನಬಾರ್ದು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಓ ಮೈ ಗಾಡ್, ಈ ಬಾಟಲ್ ಓಪನೇ ಆಗ್ತಾಯಿಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದೆ. ಸೊ ಈಗ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ಉಪ್ಪನ್ನೆಲ್ಲ ಹಾಕಾದ್ಮೇಲೆ ನಾನು ಸ್ವಲ್ಪ 1 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಇವಾಗ ನಿಮಗೆ ಅದೇ ಹೇಳಿದ್ನಲ್ವ, ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಆ್ಯಂಡ್ ಅಕ್ಕಿ ಹಿಟ್ಟಿದ್ರೂ ಹಾಕ್ಕೊಳ್ಬೋದು, ಆ್ಯಂಡ್ ಕಾರ್ನ್ಫ್ಲವರ್ ಇದ್ರೂ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಮೈದಾ ಹಿಟ್ಟನ್ನ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನಾನು 1½ ಸ್ಪೂನ್ ಮೈದಾ ಹಿಟ್ಟನ್ನ ಹಾಕಿದ್ದೀನಿ. ಸೊ ಇದಾದಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಮಿಕ್ಸ್ ಮಾಡಬೇಕಾದ್ರೆ ನೀವು ಯಾವುದೇ ರೀತಿಯ ವಾಟರ್ನ ಆ್ಯಡ್ ಮಾಡಬಾರ್ದು, ಬಿಕಾಸ್ ಎಗ್ ಹಾಕಿರ್ತೀವಲ್ವ ಆಲ್ರೆಡಿ, ಅದು ಸಾಫ್ಟಾಗಿರುತ್ತೆ. ನೀವು ಹಾಗೇ ಕಲಿಸ್ಕೊಳ್ಬೇಕು. ನಾನಿವಾಗ ಈ ಥರ ಸ್ವಲ್ಪ ಗಟ್ಟಿನೂ ಅಲ್ಲ ಮೆತ್ತಗೂ ಅಲ್ಲ, ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆನ ನೀವು ಮಾಡಿಟ್ಕೊಳ್ಬೋದು. ಆ್ಯಂಡ್ ನಾನು ವಿಡಿಯೋ ಮಾಡಬೇಕಾದ್ರೇ ಮಾತಾಡಿದ್ದೆ, ಬಟ್ ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಟಿವಿಯಿಂದ ಮ್ಯೂಸಿಕ್ ಬಂದುಬಿಟ್ಟಿದೆ. ಸೊ ಮ್ಯೂಸಿಕ್ ಹಾಕಿದ್ರೆ ಆಬ್ವಿಯಸ್ಲಿ ಕಾಪಿರೈಟ್ಸ್ ಬರುತ್ತಲ್ವ, ಅದಕ್ಕೆ ನಾನು ಅದಾದಮೇಲೆ ಇವಾಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾನು 2 ಎಗ್ನ ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಬೋದು. ಒಂದು ಬೌಲಲ್ಲಿ ಹಸಿ ಎಗ್ನ ಹಾಕ್ಕೊಳ್ಬೇಕು, ಬಿಕಾಸ್ ನೀವು ಮಾಡಿರೋ ಉಂಡೆನೆಲ್ಲ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡೋದಕ್ಕೆ. ಏನಪ್ಪ ಇವಳು ಎಗ್ನ ಬ್ರೇಕ್ ಮಾಡ್ತೀರಾ ಹಾಗೆ ಓಪನ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಇಲ್ಲ, ಆ್ಯಕ್ಚುಲಿ ನಾನು ಎಗ್ನ ಒಂದು ಸತಿ ಚಾಕಲ್ಲಿ ಹೊಡೆದಿದ್ದೆ, ಬಟ್ ಅದು ಓಪನ್ ಆಗಿರಲಿಲ್ಲ. ಇನ್ನೊಂದು ಸತಿ ಜೋರಾಗಿ ಹೊಡೆದ್ಮೇಲೆ ಓಪನ್ ಆಯಿತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಎಗ್ನ ಓಪನ್ ಮಾಡಿದ್ದು, ಬಿಕಾಸ್ ಯಾವಾಗಲೇ ಓಪನ್ ಮಾಡಬೇಕಾದ್ರೆ ಅದರಲ್ಲಿರೋ ಚೂರೆಲ್ಲ ಇದರಲ್ಲಿ ಬಿದ್ದುಬಿಟ್ಟಿರ್ತಿತ್ತು. ಸೊ ಈ ಎಗ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೈಸ್, ಹಾನೆಸ್ಟಾಗಿ ಹೇಳಬೇಕಂತಂದರೆ ಹಸಿ ಮೊಟ್ಟೆ ಅಲ್ವಾ, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು. ಆದರೂ ಕಷ್ಟಪಟ್ಟು ಮಾಡಿದೆ, ಬಿಕಾಸ್ ಟೇಸ್ಟಿಯಾಗಿರೋ ಫುಡ್ ಬೇಕಂತ ಅಂದರೆ ಸ್ವಲ್ಪ ಕಷ್ಟಪಡಬೇಕಲ್ವ. ಸೊ ಕಷ್ಟಪಟ್ಟು ಹಾಗೂ ಹಿಂಗೂ ಇದನ್ನು ಮಿಕ್ಸ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಬಾಣಲೆಯಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ. ಕಾದಾದಮೇಲೆ ನಾವು ಮಾಡಿಟ್ಕೊಂಡಿರೋ ಉಂಡೆನ ಈ ಹಸಿ ಮೊಟ್ಟೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಅದನ್ನು ಎಣ್ಣೆಯಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಎಣ್ಣೆಲೆಲ್ಲ ಹಾಕ್ಬಿಟ್ಟು
ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಬೇಕಾಗುತ್ತೆ. ಬಿಕಾಸ್ ಜೋರಾಗಿ ಇಟ್ಬಿಟ್ರೆ ಆಮೇಲೆ ಹೋಗ್ಬಿಡುತ್ತೆ. ಬಿಕಾಸ್ ಇದರೊಳಗಡೆ ಈರುಳ್ಳಿ ಎಲ್ಲ ಇರುತ್ತಲ್ವ, ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕಂತ ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಿಮ್ಮಾಗಿ ಇಟ್ಕೊಂಡು ಮಾಡಬೇಕು. ಅದಾದಮೇಲೆ ಸ್ವಲ್ಪ ಹಸಿ ಮೊಟ್ಟೆ ಇತ್ತು, ಸೊ ಅದನ್ನು ಈ ಥರ ಬೂಂದಿ ಥರ ನಾನು ಹಾಕಿದೆ. ಆಫ್ಟರ್ ಡೀಪ್ ಫ್ರೈ ಈಗ ಎಗ್ ಲಾಲಿಪಾಪ್ ರೆಡಿಯಾಗಿದೆ. ಸೊ ಇದಕ್ಕೊಂದು ಕಡ್ಡಿ ಚುಚ್ಚಿದ್ರೆ ಸೇಮ್ ಲಾಲಿಪಾಪ್ ಥರನೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. ಈಗ ನಮ್ಮ ಅಪ್ಪಾಜಿಗೆ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇನ್ಸೈಡ್ ಈ ಥರ ಇದೆ, ಫುಲ್ಲು ಕಲರ್ಫುಲ್ ಆಗಿದೆ ಆ್ಯಂಡ್ ಎಲ್ಲನೂ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೂಪರ್ ಟೇಸ್ಟ್. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.